ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಬಹಳ ಸ್ಫೋಟಕವಾದಂತಹ ಆರೋಪವನ್ನ ಮಾಡಿದ್ದಾರೆ ಡಿ ದೇವರಾಜೇಗೌಡ. ವಿಡಿಯೋನ ಹೊರಬಿಟ್ಟಿದ್ದು ಯಾರು ಅನ್ನೋ ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಕ್ಕಿರಲಿಲ್ಲ. ಅದೇ ಪ್ರಕರಣದಲ್ಲಿ ನನ್ನನ್ನೇ ಏವನ್ ಮಾಡೋಕ್ ಹೊರಟಿದ್ದಾರೆ ಅಂತ ಹೇಳಿ ಆರೋಪಿಸಿರುವ ದೇವರಾಜೇಗೌಡ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನ್ನ ಹೇಳ್ತಾರೆ. ಜೊತೆಗೆ ಒಂದು ಆಡಿಯೋ ಸಾಕ್ಷಿಯಾಗಿ ನೀಡಿದ್ದಾರೆ ಅನ್ನುವಂತ ಮಾಹಿತಿ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ? ರೈಟ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಇದೆ, ಮೊದಲು ಅದನ್ನ ನೋಡ್ಕೊಂಡ್ ಬರೋಣ. ಅಣ್ಣ, ಮನೆ ಏನಂದು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದಿಲ್ಲ ನಿಂದು? ಅಣ್ಣ, ಮನೆ ಏನಂದು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದಿಲ್ಲ ನಿಂದು? ಅಣ್ಣ, ಮನೆ ಏನಂದು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದಿಲ್ಲ ನಿಂದು? ಅಣ್ಣ, ಮನೆ ಏನಂದು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದಿಲ್ಲ ನಿಂದು? ಅಣ್ಣ, ಮನೆ ಏನಂದು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದಿಲ್ಲ ನಿಂದು? ಅಣ್ಣ, ಮನೆ ಏನಂದು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದಿಲ್ಲ ನಿಂದು? ಅಣ್ಣ, ಮನೆ ಏನಂದು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದಿಲ್ಲ ನಿಂದು? ಅಣ್ಣ, ಮನೆ ಏನಂದು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದಿಲ್ಲ ನಿಂದು? ಅಣ್ಣ, ಮನೆ ಏನಂದು ಹೆಬ್ಬಳದ ಮನೆ ಇದೆ ಅಣ್ಣ. ಎಸ್, ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಇದ್ರು. ವಿಷ್ಣು ಪ್ರಸಾದ್, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಆರೋಪವನ್ನ ಡಿ ದೇವರಾಜೇಗೌಡ ಅವರು ಮಾಡಿದ್ದಾರೆ. ಕೆಲವೊಂದಿಷ್ಟು ಸಾಕ್ಷಿಯನ್ನ ಕೂಡ ನೀಡಿದ್ದಾರೆ ಅನ್ನುವಂತ ಮಾಹಿತಿ. ಏನ್ ಸಾಕ್ಷಿಯನ್ನ ಕೊಟ್ಟಿದ್ದಾರೆ? ಖಂಡಿತ ವಿದೇಶಿ ಪ್ರಕರಣಕ್ಕೆ ಇದೊಂದು ದೊಡ್ಡ ಬಿಗ್ ಟ್ವಿಸ್ಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ತನಕ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ವೈರಲ್ ಆಗ್ತಿದೆ ಅಂತ ಹೇಳ್ತಾ ಇದ್ರು, ಮತ್ತೆ ಆ ಸಂತ್ರಸ್ತರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋ ಒಂದು ಅಲಿಗೇಷನ್ ಇತ್ತು. ಇದರೆಲ್ಲ ನಡುವೆ ಈ SIT ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಯಾಕೆ ಅದರಲ್ಲೂ ವಿಡಿಯೋ ವೈರಲ್ ಮಾಡಿದವ್ರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಆ ಆರೋಪಕ್ಕೆ ಒಂದು ರೀತಿ ಬೇರೆ ರೀತಿ ತಿರುವು ಕೊಡುವಂತಹ ಕೆಲಸವನ್ನ ಈಗ ವಕೀಲರಾಗಿರುವಂತಹ ದೇವರಾಜೇಗೌಡರು ಮಾಡುವಂಥದ್ದು. BJP ಮುಖಂಡರಾಗಿರುವಂತಹ ದೇವರಾಜೇಗೌಡರು ಈ ವಿಡಿಯೋನ ಆಡಿಯೋ ಹಿಂದೆ ಇಬ್ಬರು ಕಾಂಗ್ರೆಸ್ ನಾಯಕರ ಹೆಸರನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲೂ ಸ್ಪಷ್ಟವಾಗಿ ಈ ಒಂದು ವಿಡಿಯೋ ಸಂಬಂಧ ಪಟ್ಟಂತೆ ಕಾರ್ತಿಕ್ ನನಗೆ ಕೊಟ್ಟಾದಂತಹ ಬಳಿಕ ಇದನ್ನ ನಾನು ದೇವರಾಜೇಗೌಡರಿಗೆ ಮಾತ್ರ ಕೊಟ್ಟಿದ್ದೆ ಅಂತ ಹೇಳಿ ಅವ್ರ ವಿರುದ್ಧ ಆರೋಪ ಕೇಳಿಬಂದಿತ್ತು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ SIT ಅವರು ನನ್ನನ್ನೇ ಈ ಪ್ರಕರಣದಲ್ಲಿ A1 ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಈ ಪ್ರಕರಣದಿಂದ ಬೇರೆ ನಾಯಕರಿದ್ದಾರೆ, ಈ ಅಂಶವನ್ನು ಉಲ್ಲೇಖ ಮಾಡ್ತಿರುವಂಥದ್ದು. ಸದ್ಯ ಇವತ್ತು ಒಂದು ಆಡಿಯೋನ ಅವರು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಆಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳೋದಾದ್ರೆ ಅದರಲ್ಲೂ ಓರ್ವ ವ್ಯಕ್ತಿ ಕರೆ ಮಾಡಿ ಅವರ PM ಮಾಡಿ ಕಾಲ್ ಕೊಡುವಂಥದ್ದು. ಅಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ದೇವರಾಜೇಗೌಡರ ಜೊತೆ ಎಲ್ಲರೂ ಶಿವರಾಮೇಗೌಡರು ಮಾತನಾಡಿರುವಂಥದ್ದು, ನೀವು ಎಲ್ಲಿದ್ದೀರಾ ಅಂತ ಒಂದು ಪ್ರಶ್ನೆಯನ್ನು ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಇವ್ರು ಹೇಳುವಂತಹ ವೇಳೆಯಲ್ಲಿ ನಾನು ಹೊಸಕೋಟೆ ಬಳಿ ಇರುವಂತಹ ಬೊಮ್ಮೆನಹಳ್ಳಿ ಬಳಿ ಇರುವಂತಹ ಒಂದು ಪ್ರೈವೇಟ್ ಅಪಾರ್ಟ್ಮೆಂಟ್ನಲ್ಲಿ ಇದ್ದೀನಿ ಅಂತ ಹೇಳಿದಾಗ ಅಷ್ಟು ದೂರದಲ್ಲಿ ಯಾಕಿದೆಯಾ ಅಂತದನ್ನು ಕೂಡ ಸ್ವತಃ ಎಲ್ಲರೂ ಶಿವರಾಮೇಗೌಡರು ಕೇಳುವಂಥದ್ದು. ಸದಾಶಿವನಗರಕ್ಕೆ ಬರೋಕ್ಕೆ ಎಷ್ಟೊತ್ತು ಟೈಮ್ ಹಿಡಿಯುತ್ತೆ ಅಂತಲೂ ಕೂಡ ಕೇಳ್ತಾರೆ. ಸುಮಾರು 1.5 ರಿಂದ 2 ಗಂಟೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಷ್ಟು ದೂರ ಯಾಕಪ್ಪ ಮನೆ ಮಾಡಿದೆ ಅಂತ ಕೇಳುವಂಥ ಕೆಲಸ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ವರ್ಷನಲ್ಲಿ ಇಲ್ಲಿ DK ಸಾಹೇಬರಿಗೆ ಫೋನ್ ಕೊಡ್ತೀನಿ ನೋಡು ಅಂತೇಳಿ ಅವ್ರು ಹೇಳಿ DK ಶಿವಕುಮಾರ್ ಅವರಿಗೆ ಫೋನ್ ಕೊಡ್ತಾರೆ. ಆಗ DK ಶಿವಕುಮಾರ್ ಅವರು ಸ್ವತಃ 2 ಅವರು ಮಾತಾಡುವಂಥ ಆಡಿಯೋನೇ ರಿಲೀಸ್ ಮಾಡಿರುವಂಥದ್ದು. ದೇವರಾಜ್ ಎಲ್ಲಿದ್ದೀರಾ ಅಂತ ಕೇಳ್ತಾರೆ, ಸಾಣ ಚೆನ್ನಾಗಿದ್ದೀರಾ ಅಂತ ಕೇಳುವಂಥದ್ದು. ಅದಾದ ಬಳಿಕ ಈಗ ದೇವರಾಜೇಗೌಡರು ಮಾಡ್ತಿರುವಂಥ ಆರೋಪಗಳು ಬೇರೆ ರೀತಿಯ ಆಯಾಮವನ್ನು ಪಡ್ಕೊಳ್ತಿರುವಂಥದ್ದು. ಏನಂತಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಆಡಿಯೋ ರಿಲೀಸ್ ಮಾಡೋದಿರ್ಬೋದು, ಈ ವಿಡಿಯೋವನ್ನು ಪಡ್ಕೊಳ್ಳುವಂತಹ ವಿಚಾರ ಇರ್ಬೋದು, ಮತ್ತು ಈ ವಿಡಿಯೋ ಸಂಬಂಧಪಟ್ಟಂತೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಅದಾದ ನಂತರ ನೆಕ್ಸ್ಟ್ ವರ್ಷನ್ ಇರುವಂಥದ್ದು ಏನಂದರೆ ನಿಮಗೆ ಕ್ಯಾಬಿನೆಟ್ ರ್ಯಾಂಕಿನ ದರ್ಜೆಯ ಉದ್ಯೋಗವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೀವಿ ಅಂತೇಳಿ ನನಗೆ ಆಮಿಷ ಒಡ್ಡಿದ್ರು DK ಶಿವಕುಮಾರ್ ಅನ್ನುವಂತಹ ಗಂಭೀರ ಆರೋಪನ ಈಗ ದೇವರಾಜೇಗೌಡರು ಮಾಡ್ತಿರುವಂಥದ್ದು. ಇದರ ಜೊತೆಗೆ ಆಡಿಯೋದ ಲಾಸ್ಟ್ ಪೋರ್ಷನ್ ಕೂಡ ಅಲ್ಲಿ ಬಿಡುಗಡೆ ಮಾಡ್ತಾರೆ. ಅಣ್ಣ, ಈಗ ದೂರು ಕೊಟ್ಟಿರುವಂಥವ್ರು ಏನಿದ್ದಾರೆ ಅವರೆಲ್ಲರೂ ಕೂಡ ವಾಪಸ್ ಉಲ್ಟಾ ಹೊಡೆಯೋ ಸಾಧ್ಯತೆ ಇದೆ ಅಂತೇಳಿ ದೇವರಾಜೇಗೌಡರು ಹೇಳ್ತಾರೆ. ಅದಕ್ಕೆ DK ಶಿವಕುಮಾರ್ ಅವರು ನಮ್ಮ ಹತ್ರ ಯಾರಿದ್ದಾರೆ ಅವ್ರನ್ನ ಕರ್ಕೊಂಡು ಈಗ ದೂರು ಕೊಡಿಸಿದೀವಪ್ಪ ಅಂತ ಪಾಯಿಂಟನ್ನು ಉಲ್ಲೇಖವನ್ನು ಮಾಡ್ತಾರೆ. ಅಂದರೆ ಇಡೀ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಡೆ ರಾಜಕೀಯವಾಗಿ ಪ್ರಕರಣ ತೀರ್ಚಿಕೊಳ್ಳುವಂತಹ ಪ್ರಸಂಗ ಆಯ್ತಾ. ಮತ್ತೆ ಈ ಪ್ರಕರಣದ ಹಿಂದೆ ಕೇವಲ ಇಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿದಂತಹ ವಿಡಿಯೋ ಸಂಬಂಧಪಟ್ಟಂತೆ ಅಲ್ಲಿ ಅವರಿಗೆ ಕೊಟ್ಟಂತಹ ಮಹಿಳೆಯರನ್ನ ದುರ್ಬಳಕೆ ಮಾಡ್ಕೊಂಡಂತಹ ಆರೋಪ ಒಂದು ಕಡೆ ಆಗಿ, ಜೊತೆಗೆ ಅವರು ಕೊಟ್ಟಂತಹ ದೂರಿನ ಇನ್ವೆಸ್ಟಿಗೇಷನ್ ಒಂದು ಕಡೆ ಆದರೆ ಎಲ್ಲ ಒಂದು ಕಡೆ ಇಡೀ ಪ್ರಕರಣ ರಾಜಕೀಯವಾಗಿ ತೀರಿಸಿಕೊಳ್ಳುವಂಥದ್ದು. ಅಂದರೆ ದುರುದ್ದೇಶಪೂರ್ವಕವಾಗಿ ಈ ವಿಡಿಯೋನ ಬಿಡುಗಡೆ ಮಾಡಲಾಗಿದೆಯಾ ಅನ್ನೋ ಒಂದು ಪ್ರಶ್ನೆಗಳು ಮೂಡ್ತಿರುವಂಥದ್ದು. ಅದರಲ್ಲೂ ವಿಪರ್ಯಾಸ ಏನಂತಂದರೆ ಅಷ್ಟು ಮಂದಿ ಮಹಿಳೆಯರ ವಿಡಿಯೋನ ಬಿಡುಗಡೆ ಮಾಡುವಂಥ ಕೆಲಸ ಆಗಿದೆ, ಅಷ್ಟು ಜನರ ಮಾನವನ ಹರಾಜಾಕುವಂಥ ಕೆಲಸ ಆಗಿದೆ, ಅಷ್ಟು ಮಂದಿಯ ಫ್ಯಾಮಿಲಿ ಕುಟುಂಬಕ್ಕೆ ಸಂಕಷ್ಟ ತರುವಂತಹ ಪ್ರಸಂಗ ಇಲ್ಲಾಗಿರುವಂಥದ್ದು. ಆದರೆ ಅಷ್ಟಾದರೂ ಕೂಡ ವಿಡಿಯೋ ವೈರಲ್ ಮಾಡಿದಂಥವ್ರ ವಿರುದ್ಧ ಇಲ್ಲಿ ತನಕ ಯಾವುದೇ ರೀತಿ ಕ್ರಮ ಆಗಿರಲಿಲ್ಲ. ಈಗ ಆ ವಿಡಿಯೋ ವೈರಲ್ ಮಾಡಿದವರ ಹಿಂದೆ ಇರುವಂತಹ ಹೆಸರನ್ನ ಹೇಳುವಂಥ ಮೂಲಕ ಇಬ್ಬರು ಪ್ರಮುಖ ಕಾಂಗ್ರೆಸ್ ನಾಯಕರ ಹೆಸರನ್ನ ಉಲ್ಲೇಖ ಮಾಡುವ ಮೂಲಕ ಪ್ರಕರಣ ಬೇರೆ ರೀತಿಯ ಆಯಾಮವನ್ನು ಪಡ್ಕೊಳ್ಳುವಂಥದ್ದು. ಮತ್ತು ಇಡೀ ಕೇಸ್ ಸಂಬಂಧಪಟ್ಟಂಗೆ ನೋಡಿದ್ರೆ ಎಲ್ಲೋ ಒಂದು ಕಡೆ ಇಡೀ ಪ್ರಕರಣ ನಡೆದಿರುವಂಥದ್ದೇ ರಾಜಕೀಯ ಉದ್ದೇಶದಿಂದ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ವಿದೇಶಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.